ಎಲ್ರಿಗೂ ಶುಭೋದಯ. ನಮ್ಮ ಪತ್ರಿಜಿ ಮಾತಾ ದಂಪತಿಗಳಿಗೆ, ಮಹಾವತಾರ್ ಬಾಬಾಜಿಗೆ, ಪ್ರಕೃತಿ ಮಾತೆಗೆ, ಪಂಚಭೂತಗಳಿಗೆ, ನನ್ನ ಎತ್ತ ತಂದೆ ತಾಯಿಗಳಿಗೆ, ನನ್ನ ಗುರುಗಳಿಗೆ, ನಮ್ಮ ಮಹಾವತಾರ್ ಫೌಂಡೇಶನ್ನ ನಮ್ಮ ರಂಗನಾಥ್ ಗುರೂಜಿಯವ್ರಿಗೆ, ಹಾಗೂ ಇಲ್ಲಿ ಝೂಮ್ ನಲ್ಲಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಹಾಜರಿರುವ ಎಲ್ಲ ಶ್ರೋತೃ ಬಂಧುಗಳಿಗೆ ನನ್ನ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈ ಒಂದು ಸದಾವಕಾಶವನ್ನು ನನಗೆ ಮಾಡಿಸ್ಕೊಟ್ಟ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರುಜಿಗೆ, ವಿಶೇಷವಾಗಿ ಅಶ್ವಿನಿ ಮೇಡಮ್ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನನ್ನ ಒಂದು ಸ್ವಾಧ್ಯಾಯದ ವಿಷಯ ಇವತ್ತು ಗುರುವಾಣಿ ಹಾಗೂ ಎನ್ಲೈಟ್ಮೆಂಟ್ ಅಂತ ಬ್ರಹ್ಮಶ್ರೀ ಪತ್ರಿಜಿಯವರು ವೇಮನರ ಮತ್ತು ಶಂಕರಾಚಾರ್ಯರ ಒಂದು ತತ್ವಗಳ ಪರಿಕಲ್ಪನೆಯನ್ನು ತೆಗೆದುಕೊಂಡು ಧ್ಯಾನ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ದೇಹ ಅಂದ್ರೆ ಏನು, ನಾನು ಅಂದ್ರೆ ಏನು, ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಮತ್ತೆ ಸಾಧು ಮುಖ್ಯ ಗುಣ ಯಾವ್ದಿರ್ಬೋದು, ಮಹನೀಯ ಮೂರ್ತಿ ಅಂದ್ರೆ ಏನು, ಯೋಗಿ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಉದಾಹರಣೆ ಮುಖಾಂತರ ಅಂತರಂಗ ಅಂದ್ರೇನು, ಬಹಿರಂಗ ಅಂದ್ರೇನು, ಕುರುಡನ ರೀತಿ ಇರುವುದಂದ್ರೆ ಏನು, ಅದು ಮತ್ತೆ ನಮ್ಗೆ ಇಂದ್ರಿಯ ನಿಗ್ರಹ ಹೇಗೆ, ವ್ಯಾಮೋಹ ಅಂದ್ರೇನು, ಅತಿ ಅಂದ್ರೇನು, ಆಸೆ ಅಂದ್ರೇನು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಪತ್ರಿಜಿಯವರು ವೇಮನರ ಮತ್ತು ಶಂಕರಾಚಾರ್ಯರ ಒಂದು ತತ್ವಗಳನ್ನು ಹೇಳುತ್ತಾ ಉದಾಹರಣೆಯೊಂದಿಗೆ ನಮಗೆ ಈ ಧ್ಯಾನದ ಒಂದು ಸಂದೇಶವನ್ನು ನೀಡಿದ್ದಾರೆ. ಇದರ ಸ್ವಾಧ್ಯಾಯವನ್ನು ನಾನು ಈ ದಿನ ಆರಿಸಿಕೊಂಡಿದ್ದೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ಧ್ಯಾನ ವೇಮನ. ಮನಸ್ಸಿನೊಳಗೆ ಮರ್ಮ. ಮನಸ್ಸಿನೊಳಗೆ ಇರುವ ಮರ್ಮವೆಲ್ಲವನ್ನೂ ಅರಿತು ಸ್ಥಿರಗೊಳಿಸಿ ಆತ್ಮ ತಿಳಿಪಡಿಸಿ ಘಟವ ನಿಲ್ಲಿಸಬೇಕು. ಘನತೆ ಇನ್ನೇತಕ್ಕೆ ವಿಶ್ವದಾಭಿರಾಮ ಕೇಳುವೇಮ. ಅಂದ್ರೆ ಇದರ ಒಂದು ತಾತ್ಪರ್ಯ ಏನು ಅಂತಂದ್ರೆ, ಮರ್ಮಗಳ ತಿಳಿದು ಮನಸ್ಸನ್ನು, ಬುದ್ಧಿಯನ್ನು ಸ್ಥಿರಪಡಿಸಿ ಆತ್ಮವನ್ನು ತಿಳಿದುಕೊಂಡವರಿಗೆ ಇತರ ಗೌರವಗಳ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರುವುದು ಕೇವಲ ಶರೀರ. ಅದನ್ನು ನಿಲ್ಲಿಸುವ ಪ್ರಯತ್ನ ಮಾತ್ರ ಮಾಡಬೇಕು. ಸ್ವಾಮಿ ಚಿನ್ಮಯಾನಂದ ನಿರಂತರವಾಗಿ ಶ್ರಮಿಸಿ ಬೋಧಿಸಿದ ಹಾಗೆ ಇರುವುದು 4: 1 ಶರೀರ, 2 ಮನಸ್ಸು, 3 ಬುದ್ಧಿ, 4 ಆತ್ಮ. ಮನಸ್ಸಿನಲ್ಲಿರುವ ಮರ್ಮವನ್ನೆಲ್ಲ ಅಂದರೆ ಬುದ್ಧಿ, ಆತ್ಮ ಎಂದರ್ಥ. ಆ ಬುದ್ಧಿಯ ಸಂಗತಿಯನ್ನು ಕೂಲಂಕುಷವಾಗಿ ತಿಳಿದುಕೊಂಡು ಅದನ್ನು ಸ್ಥಿರ ಮಾಡಿ ಎಂಬ ಒಂದೇ ಒಂದು ಸೂಚನೆಯನ್ನು ವೇಮನನವರು ನೀಡಿದ್ದಾರೆ ಮಾಸ್ಟರ್ಸ್. ಅದರ ಮೂಲಕ ಆತ್ಮವನ್ನು ತಿಳಿ ಮಾಡಿ, ಅಂದರೆ ಆತ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂದರ್ಥ. ಅಂದರೆ ಗುಹಾನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಭಾವತೆ ಎಂದು ಗೀತೆಯಲ್ಲಿ, ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ, ಬುದ್ಧಿ ಇರುವ ಜ್ಞಾನವಂತನಿಗೆ ಮಾತ್ರ ಮಾಂ ಅಂದರೆ ಆತ್ಮದ ಕುರಿತು ತಿಳಿಯುವುದು ಎಂದರ್ಥ. ಘಟವು ಅಂದರೆ ಭೌತ ಶರೀರ. ಘಟವನ್ನು ನಿಲ್ಲಿಸಬೇಕು, ಅಂದರೆ ಕರ್ಮಗಳನ್ನು, ಕೇವಲ ಸ್ಥೂಲ ಶರೀರದ ಕ್ರಿಯೆಗಳನ್ನು ನಿಲ್ಲಿಸಲಿಕ್ಕಾಗಿಯೇ ಸ್ಥೂಲ ಶರೀರ ಕ್ರಿಯೆಗಳು ಜೀವನವನ್ನು ನಡೆಸಬೇಕು. ಅಷ್ಟೇ ವಿನಃ ಘನತೆಗಳು, ಇಲ್ಲ ಸಲ್ಲದ ಪದವಿ, ವ್ಯಾಮೋಹಗಳು ಏತಕ್ಕಾಗಿ ಮನುಷ್ಯ ಇಲ್ಲ ಸಲ್ಲದ ದೊಡ್ಡಸ್ತಿಕೆ ಏತಕ್ಕೆ ಎಂದು ಪ್ರಶ್ನಿಸಿದ್ದಾರೆ ವೇಮನನವರು. ಮಹನೀಯ ಮೂರ್ತಿ. ಯಾತ್ರೆ ಹೋಗಿರುವೆ, ಇಷ್ಟು ದಿನ ತಿರುಗಲು ಕೆಡುವನಷ್ಟೇ ಮುಕ್ತಿ ಕುದುರವರೆಗೆ ಮನಸ್ಸು ನಿಲ್ಲಿಸುವವನೇ ಮಹನೀಯ ಮೂರ್ತಿ. ವಿಶ್ವದಾಭಿರಾಮ ಕೇಳುವೇಮ. ಸ್ಥಿರವಾದ ಮನಸ್ಸಿಲ್ಲದವರು ತೀರ್ಥಯಾತ್ರೆಗಳಿಗೆ ಎಷ್ಟು ದಿನ ತಿರುಗಿದರೂ ಸುತ್ತಾಡಿದರೂ ಪ್ರಯೋಜನವಿಲ್ಲ. ಸ್ಥಿರ ಚಿತ್ತವನ್ನು ಹೊಂದಿದವನು ಉತ್ತಮೋತ್ತಮನು. ನಿಜಕ್ಕೂ ತೀರ್ಥಯಾತ್ರೆಗಳ ಪ್ರಯೋಜನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿರುವ ಅಜ್ಞಾನಿಗಳ, ಯೋಗಿಗಳ ದರ್ಶನ ಮಾಡಿಕೊಂಡು ಆತ್ಮಜ್ಞಾನಿಗಳ
ದರ್ಶನ ಪಡೆದುಕೊಂಡು ಅದರ ಮೂಲಕ ಸತ್ಯಾಸತ್ಯಗಳನ್ನು ಕುರಿತು, ಸರಿಯಾದ ಜೀವನ ವಿಧಾನವನ್ನು ಕುರಿತು, ಮೋಕ್ಷ ಮಾರ್ಗವನ್ನು ಕುರಿತು ವಿವರವಾಗಿ ಕೂಲಂಕುಷವಾಗಿ ತಿಳಿದುಕೊಳ್ಳುವುದು ಎಂದರ್ಥ ಮಾಸ್ಟರ್ಸ್. ಆದರೆ ಕಾಲಕ್ರಮೇಣ ಈ ಪದ್ಧತಿಯು ಮರೆಯಾಗಿ ಕೇವಲ ಕಲ್ಲಿನ ಮೂರ್ತಿಗಳ ದರ್ಶನವಾಗಿ ಬದಲಾಗಿದೆ. ಈ ಕಲಿಕಾಲದ ತೀರ್ಥಯಾತ್ರೆಗಳು ಮಾಸ್ಟರ್ಸ್. ಮನಸ್ಸನ್ನು ನಿಲ್ಲಿಸುವನು ಅಂದರೆ ಯಾರು ತಮ್ಮ ಮನಸ್ಸನ್ನು, ಚಿತ್ತವನ್ನು ಚೆನ್ನಾಗಿ ನಿಯಂತ್ರಿಸಬಲ್ಲರೋ, ಯಾರು ಆಲೋಚನೆಗಳನ್ನು ಶೂನ್ಯವಾಗಿ ಮಾಡಿಕೊಂಡು ನಿಯಂತ್ರಿಸಬಲ್ಲರೋ, ಯಾರು ತನ್ನ ಶೂನ್ಯವಾಗಿ ಮಾಡಿಕೊಂಡ ಎಂದರ್ಥವನ್ನು ಈ ಸಂದರ್ಭದಲ್ಲಿ ಬಯಸಿದಾಗ ನಿರಾಮಯ ಸ್ಥಿತಿಯಲ್ಲಿ ಇರಬಲ್ಲನೋ ಆತನು ಎಂದರ್ಥ ಮಾಸ್ಟರ್ಸ್. ನಿಜವಾದ ಮುಕ್ತಿ ಮಾರ್ಗ ಅಂದರೆ ಮನಸ್ಸನ್ನು ನಿಲ್ಲಿಸುವುದೇ. ಶಂಕರಾಚಾರ್ಯರು ಹೇಳಿದ ಹಾಗೆ ನಿಚ್ಚಲ ಚಿತ್ತಂ ಜೀವನ ಮುಕ್ತಿಹ ಎಂದು ಹೇಳಿದ್ದಾರೆ. ಎಷ್ಟು ದಿನಗಳು ತಿರುಗಿದರೂ ಭದ್ರ ಮುಕ್ತಿ ಪದವಿಯನ್ನು ಕಾಣಲಾರನು ಎಂದರು ವೇಮನು. ಅಂದರೆ ಈ ತಿರುಗುವುದೆಲ್ಲ ಸಹ ಬೂದಿಯಲ್ಲಿ ಹಾಕಿದ ಪನ್ನೀರಿನಂತೆ ಮಾಸ್ಟರ್ಸ್. ತನ್ನನ್ನು ತಾನು ಅರಿತವನು ಭೂಮಿಯಲ್ಲಿ ಮಹನೀಯ ಮೂರ್ತಿ. ತನ್ನ ಮನಸ್ಸನ್ನು ತಾನು ನಿಲ್ಲಿಸಿದಾಗ ಮಾತ್ರ ತನ್ನನ್ನು ತಾನು ಅರಿಯಲು ಸಾಧ್ಯವಾಗುತ್ತದೆ ಮಾಸ್ಟರ್ಸ್. ಇದರ ಮುಖ್ಯ ಗುಣಗಳು ಯಾವ್ಯಾವು ಅಂತ ಇವರು ಹೇಳ್ತಾ ಇದ್ದಾರೆ. ವೇಮನವರು 3 ಗುಣಗಳೊಳಗೆ ಮುಖ್ಯವಾದ ಗುಣವ ಅರಿಯದಿರುವನು ನರನು ಬೆಳಗಲಾರ, ಭ್ರಮೆಗೆ ಸಿಲುಕಿದವನು, ಬಹುರ್ಮುಖಿ ಧರೆಯಲ್ಲಿ ವಿಶ್ವದಾಭಿರಾಮ ಕೇಳುವೆಮ. ತತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಲ್ಲಿ ಮುಖ್ಯವಾದುದು ಸತ್ವಗುಣ ಮಾಸ್ಟರ್ಸ್. ಮಾನವನು ಸತ್ವಗುಣವನ್ನು ಅಳಿಸಿಕೊಳ್ಳದಿದ್ದರೆ ಅವನು ಪ್ರಗತಿ ಸಾಧಿಸಲಾದ. ಭ್ರಮೆಗಳಿಗೆ ತಗುಲಿದರೆ ಮಾನವನು ಮೂರ್ಖನಾಗಿ ಕೆಟ್ಟು ಹೋಗುತ್ತಾನೆ ಮಾಸ್ಟರ್ಸ್. ಶರೀರ, ಕಾಮ, ವಾಂಛೆಯಿಂದ ನಿತ್ಯ ವರ್ತಿಸುವುದೇ ತಮೋಗುಣ ಮಾಸ್ಟರ್ಸ್. ಮನೋವಾಂಛೆಗಳ ಪ್ರಕಾರ ಹುಚ್ಚನಂತಾಗಿಸುವುದೇ ರಜೋಗುಣ. ವಿವೇಕ ವಿಚಕ್ಷಣಗಳಿಂದ ಆತ್ಮಜ್ಞಾನದಿಂದ ಪ್ರಕಾಶಿಸುವುದೇ ತತ್ವಗುಣ ಮಾಸ್ಟರ್ಸ್. ಈ 3 ಗುಣಗಳಲ್ಲಿ ಸತ್ವಗುಣವೇ ಮುಖ್ಯವಾದದ್ದು. ಅದನ್ನೇ ವೃದ್ಧಿಸಿಕೊಳ್ಳಬೇಕು ಎಂದು ತಿಳಿದುಕೊಳ್ಳಲು ಇಷ್ಟಪಡದೆ ಇರುವವನು ಜೀವನದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬಲ್ಲನು? ಸತ್ವಗುಣ ಶೂನ್ಯ, ತಮೋ ರಜೋಗುಣಗಳಲ್ಲಿ ಕೊಚ್ಚಿಕೊಂಡು ಹೋಗುವನು ನಿಶ್ಚಯವಾಗಿ ಭ್ರಮೆಯಲ್ಲಿ ಒಳಗಾಗಿರುವನೇ. ಕ್ರಮೇಣ ಅವನು ಅನೇಕ ರೀತಿ ಹುಚ್ಚನಾಗುತ್ತಾನೆ ಮಾಸ್ಟರ್ಸ್. ತಮೋ ರಜೋ ಗುಣಗಳೇ ಜೀವಿಯ ಅಧಮ ಸ್ಥಿತಿಗಳು, ಜೀವಿಯ ಅತ್ಪತ್ತಕ್ಕೆ ಸೂಚನೆಗಳು. ಜೀವಿಯನ್ನು ಸರಿಯಾಗಿ ನೋಡಲು ಬಿಡುವುದಿಲ್ಲ. ಅನೇಕ ಭ್ರಮೆಗಳಲ್ಲಿ ತಳ್ಳಿ ಹಾಕುತ್ತವೆ. ಆದ್ದರಿಂದ ಈ 2ರಿಂದಲೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಮಾಸ್ಟರ್ಸ್. ಯೋಗಿಯಾದವನು ಹೇಗಿರುತ್ತಾನೆ? ಸಕಲ ಜೀವಿಗಳನ್ನು ಸಮವಾಗಿ ನೋಡುವನು. ಅವನು ಕ್ರಮದ ತಿಳಿಯೇ. ಅವನೇ ಯೋಗಿ. ಅವನು ನೀನೆನ್ನುವುದು ಅನ್ಯರನ್ನು ಅಲ್ಲ, ವಿಶ್ವದಾಭಿರಾಮ ಕೇಳುವೆಮ. ಸರ್ವ ಪ್ರಾಣಿಗಳನ್ನು ಸಮನಾಗಿ ನೋಡುವ ಪದ್ಧತಿಯನ್ನು ಅನುಸರಿಸುವನೇ ಅವನೇ ಇವನು. ಎಲ್ಲರೂ ಒಂದೇ, ಎಲ್ಲರೂ ಸಮಾನರೇ, ಬೇರೆ ಬೇರೆಯಾಗಿ ಯಾರೂ ಇಲ್ಲ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಶೈವ ಶಪಾಕ್ಯೆ ಚ ಪಂಡಿತ ಸಮರ್ತಿಶನಃ ಎಂದು ಭಗವದ್ಗೀತೆಯಲ್ಲಿ ಹೇಳಿದ ಸಾರದಲ್ಲಿದೆ ಮಾಸ್ಟರ್ಸ್. ಪಂಡಿತನಾದವನು ವಿದ್ಯೆ ವಿನಯಗಳಿಂದ ಸದ್ಗುಣ ರಾಶಿಯಾದ ಬ್ರಾಹ್ಮಣನ ಜೊತೆ ಆಗಲಿ, ಹಸು ಹಾನಿಯಂತಹ ತತ್ವಗುಣ ಪ್ರಧಾನಶೀಲನನ್ನಾಗಲಿ, ನಾಯಿಯಂತಹ ಮಧ್ಯಮ ಜಾತಿ ಅವರ ಜೊತೆ ಆಗಲಿ, ನಾಯಿಯ ಮಾಂಸವನ್ನು ತಿನ್ನುವ ಚಂಡಾಲನ ಜೊತೆ ಆಗಲಿ, ಎಲ್ಲರ ಜೊತೆಯಲ್ಲಿಯೂ ಸಹ ಸಮನಾಗಿಯೇ ಪ್ರವರ್ತಿಸುತ್ತಾನೆ. ಎಲ್ಲರನ್ನೂ ಸಮನಾಗಿಯೇ ನೋಡುತ್ತಾನೆ ಮಾಸ್ಟರ್ಸ್. ಸಕಲ ಜೀವಕೋಟಿಯನ್ನು ಸಮದೃಷ್ಟಿಯಿಂದ ವೀಕ್ಷಿಸುವನೇ ಯೋಗಿ ಮಾಸ್ಟರ್ಸ್. ಯಾವ ಪ್ರಾಣಿಯೂ ಸಹ ಬೇರೊಂದು ಪ್ರಾಣಿಗಿಂತ ಉತ್ಕೃಷ್ಟವಾದದ್ದೂ ಅಲ್ಲ, ಹಾಗೆಯೇ ಯಾವುದು ನಿಚ್ಚಲವಾದ ಜನ್ಮವೂ ಅಲ್ಲ, ನೀಚವಾದ ಜೀವವೂ ಅಲ್ಲ. ಪ್ರತಿಯೊಂದು ಪ್ರಾಣಿಗೂ ತನ್ನದೇ ಆದ ವಿಶಿಷ್ಟತೆ, ವಿಭಿನ್ನತೆ ಹಾಗೂ ಸೌಂದರ್ಯ ಅದಕ್ಕೆ ಅದೇ. ಹಾಗೆಯೇ ಎಲ್ಲವೂ ಮಾನವರು ಒಂದೇ ಮಾಸ್ಟರ್ಸ್.
ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವ ಮಹಾಕಾವ್ಯಗಳಿಗೆ ವೇಮನನು ನೀಡಿರುವ ಭಾವಾರ್ಥವೇ ಅವನೇ ನಾನು, ನನಗಿಂತ ಅನ್ಯರಿಲ್ಲ ಎನ್ನುವುದು. ಇಂತಹ ಸತ್ಯಗಳ ಸ್ವಾನುಭವ ಇರುವವನೇ ಯೋಗಿ ಮಾಸ್ಟರ್ಸ್. ಸಾಧು ಸಂತರ ಸಾಂಗತ್ಯ ಅಂದರೆ ಏನು ಎಂದು ವೇಮನರ ಪದ್ಯಗಳ ಮೂಲಕ ಸಂಕ್ಷಿಪ್ತವಾಗಿ ಹೇಳಲಾಗಿದೆ ಮಾಸ್ಟರ್ಸ್. ಸಾಧು ಸಾಂಗತ್ಯ ಒದಗಲು ಶಾಂತಿ ಒದಗುವುದು, ಶಾಂತಿ ಒದಗಲು ಚಿತ್ತವು ವಶವಾಗುವುದು, ವಶವಾದ ಮನವೇ ಪ್ರಾರ್ಥಿಸುವ ಪರವ, ಪರವ ಕಂಡೊಡೆ ಶಿವ ತಾನು ಪಳೆವ ವೇಮ. ಸಾಧು ಸಜ್ಜನರ ಸಹವಾಸದಿಂದ ಮನಸ್ಸು ಶಾಂತಗೊಳ್ಳುತ್ತದೆ ಮಾಸ್ಟರ್ಸ್. ಶಾಂತವಾದ ಮನಸ್ಸಿನಿಂದ ಚಿತ್ತವು ವಶವಾಗುತ್ತದೆ. ಮನಸ್ಸು ಮತ್ತು ಚಿತ್ತ ನಿಶ್ಚಲವಾದಾಗ ಪರಲೋಕ ಸಾನ್ನಿಧ್ಯ ಸಿಗುತ್ತದೆ ಮಾಸ್ಟರ್ಸ್. ಪರಲೋಕ ಸಾನ್ನಿಧ್ಯವನ್ನು ಅನುಭವಿಸುತ್ತಲೇ ಮಾನವನು ಶಿವನು ಆಗುತ್ತಾನೆ. ಸತ್ಯ ಅರಿತವರೇ ಸಾಧುಗಳು. ಅವರು ಮಾಸ್ಟರ್ಸ್ ಆತ್ಮಜ್ಞಾನ ಪರಿಣಿತರು. ಅವರು ಸತ್ವ ಗುಣ ಸಂಪನ್ನರು. ಭೂಲೋಕವನ್ನು ಒಳಿತು ಮಾಡಲು ಬಂದಿರುವಂತಹ ಸತ್ಯ ಲೋಕವಾಸಿಗಳು. ಅಂತಹವರ ಸಾಂಗತ್ಯ ಲಭಿಸಿದರೆ ನಮ್ಮ ಮನಸ್ಸು ತಕ್ಷಣ ಸಮಾಧಾನಗೊಳ್ಳುತ್ತದೆ, ಪ್ರಶಾಂತವಾಗುತ್ತದೆ ಮಾಸ್ಟರ್ಸ್. ಒಂದು ಬಾರಿ ಶಾಂತಿ ಹೊಂದಿದರೆ ಇನ್ನು ಆ ಮನಸ್ಸನ್ನು, ಆ ಚಿತ್ತವನ್ನು ಪೂರ್ತಿಯಾಗಿ ನಮ್ಮ ವಶ ಮಾಡಿಕೊಳ್ಳಬಹುದು ಮಾಸ್ಟರ್ಸ್. ಅಂದರೆ ರೂಪಿಸಿಕೊಳ್ಳಬಹುದು, ಪೂರ್ತಿಯಾಗಿ ಸ್ವಾಧೀನ ಮಾಡಿಕೊಳ್ಳಬಹುದು. ವಶಪಡಿಸಿಕೊಳ್ಳುವ ವಿಧವಾಗಿ ಸ್ವಾಧೀನದಲ್ಲಿದ್ದ ಚಿತ್ತ ತಕ್ಷಣ ಪರಸ್ವಾಧೀನವಾಗಿ ಮೋಕ್ಷ ಕಾರಣವಾಗಿ ಬದಲಾಗುತ್ತದೆ ಮಾಸ್ಟರ್ಸ್. ಅದಕ್ಕೆ ಶಂಕರಾಚಾರ್ಯರು ತ್ರಿಜಗಣ ಸಜ್ಜನ ಸಂಗತ್ಯ ರೇಖಾಭವತಿ ಭವರ್ಣ ತರಣೇ ನೌಕಃ ಎಂದರು. ಆದರೆ 3 ಲೋಕಗಳಲ್ಲಿಯೂ ಅಂದರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ ಎನ್ನುವ 3 ಲೋಕಗಳಲ್ಲಿಯೂ ಕೂಡ ಸಜ್ಜನ ಸಾಂಗತ್ಯ ಎನ್ನುವುದೇ ದುಃಖ ಸಾಗರವನ್ನು ಈಜಲು ಉಪಯೋಗಿಸುವ ಏಕೈಕ ಉಪಕರಣ ಮಾಸ್ಟರ್ಸ್. ಎಂದು ಸಜ್ಜನ ಸಾಂಗತ್ಯ ಎನ್ನುವುದು ಆಧ್ಯಾತ್ಮಿಕ ವಿದ್ಯೆಯ ಸಮರ್ಪೂಜಾನ ವಿಧಾನವಾಗಿ ಧ್ಯಾನ ಸ್ವಾಧ್ಯಾಯಗಳಿಂದ ಸರಿಯಾದ ಸ್ಥಾನ ಗಳಿಸಿಕೊಂಡಿವೆ ಮಾಸ್ಟರ್ಸ್. ಅಂತರಂಗ ಅಂತರಂಗದ ಮನದಲ್ಲಿ ಶೋಧಿಸುತ್ತಾ ತಿಳಿದು ಮುಕ್ತಿ ತನಗೆ ಆಯಿತು. ಬಹಿರಂಗ ಭಾಷೆಯಲ್ಲಿ ತಿಳಿಯುವುದೇ ವಿಶದಾಭಿರಾಮ ಕೇಳುವೇಮ. ಅಂತರಂಗದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ನಿರಂತರವಾಗಿ ಸಾಧನೆಯನ್ನು ಮುಂದುವರಿಸುತ್ತಿದ್ದರೆ ಮುಕ್ತಿ ಲಭಿಸುತ್ತದೆ. ಹೊರಗಿನ ಮಾತುಗಳಿಂದ ಪ್ರಯೋಜನ ಏನಿದೆ ಮಾಸ್ಟರ್ಸ್? ಮುಕ್ತಿ ಎನ್ನುವುದು ಬಾಹ್ಯ ವಸ್ತುವಲ್ಲ, ಅದು ಪೂರ್ತಿಯಾಗಿ ಅಂತರಂಗದಲ್ಲಿ ಕ್ರಮೇಣವಾಗಿ ಗೋಚರವಾಗುವ ವಸ್ತು ಮಾಸ್ಟರ್ಸ್. ಅಂತರಂಗದಲ್ಲಿ ಅನುಕೂಲವಾಗಿ ಅಂದರೆ ಬುದ್ಧಿವಂತಿಕೆಯಿಂದ ಶೋಧಿಸಿದರೆ ಮಾತ್ರ ಅದು ಲಭ್ಯ. ಅದೇ ಆನಾಪಾನಸತಿ ಶ್ವಾಸದ ಮೇಲೆ ಗಮನ. ಅದೇ ರೀತಿಯಲ್ಲಿ ತಲುಪಿ ಅಂದರೆ ಸಾಧನೆ ಮಾಡುತ್ತಾ ಮುಕ್ತಿ ತನಗೆ ಉಂಟಾಗುತ್ತದೆ. ಆದ್ದರಿಂದ ಅವರಿಗೆ ಮುಕ್ತಿ ದೊರಕುತ್ತದೆ ಎಂದು ಅಂದರೆ ಆತ್ಮಾಭಿಭಾವದಿಂದ ಕೂಡಿರುವ ಬುದ್ಧಿ ವಿಕಾಸ, ಮುಕ್ತಿ, ಪೂರ್ಣ ದುಃಖರಾಹಿತ್ಯ ಸ್ಥಿತಿ, ಎಲ್ಲವನ್ನು ಆನಂದ ಸ್ಥಿತಿಯಲ್ಲಿ ನೋಡುವ, ಎಲ್ಲ ಕಡೆ ಎಲ್ಲದರಿಂದಲೂ ಪುರೋಗತಿಯನ್ನು ಅಭಿವೃದ್ಧಿಯನ್ನು ಅನುಭವಿಸುವ ಸ್ಥಿತಿ, ಎಲ್ಲರನ್ನು ತನ್ನಲ್ಲೇ ನೋಡಿಕೊಳ್ಳುವ ಸ್ಥಿತಿ, ಎಲ್ಲ ಕಡೆ ತನ್ನನ್ನೇ ನೋಡಿಕೊಳ್ಳುವ ಸ್ಥಿತಿ, ಸೃಷ್ಟಿ ರಹಸ್ಯಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಸ್ಥಿತಿ. ಇದು ಒಂದೇ ದಿವಸದಲ್ಲಿ ಲಭಿಸುವ ನಿರ್ದಿಷ್ಟವಾದ ವಸ್ತುವಲ್ಲ ಮಾಸ್ಟರ್ಸ್. ಜೀವನ ಪರಿವಂತರು ಅಂತರಂಗದ ಸಾಧನೆಯಿಂದ ಅರಳುವ ಸುಗಂಧ ಪುಷ್ಪ ಮಾಸ್ಟರ್ಸ್. ಸಾಧನೆ ಎನ್ನುವುದು ಈ ರೀತಿ ಇರುವಾಗ ಬಾಹ್ಯದಲ್ಲಿ ಸುಮ್ಮನೆ ಒಣವೇದಾಂತ ಭಾಷಣವನ್ನು ಬೋಧಿಸಿದರೆ ಏನು ಲಾಭ ಮಾಸ್ಟರ್ಸ್? ವಾಕ್ಜ್ಞಾನದಿಂದ ಅಂತರಂಗದಲ್ಲಿ ಸಮಾಧಿ ಸ್ಥಿತಿ ಲಭ್ಯವಾಗುವಂತೆಯ ಪಾರಾಯಣ ಪರಂಪರೆಗಳಿಂದ ಆತ್ಮಜ್ಞಾನವು ಸಿದ್ಧಿಸುವುದಿಲ್ಲ ಎಂದರ್ಥ ಮಾಸ್ಟರ್ಸ್. ಕುರುಡನ ರೀತಿ ವರ್ತಿಸುವುದು ಅಂದರೆ ಏನು ಎಂದು ಸಂಕ್ಷಿಪ್ತವಾಗಿ ತಿಳಿಯೋಣ ಮಾಸ್ಟರ್ಸ್. ಹಾದಿಯೊಂದು ತಿಳಿದು ಹಾದಿಯಲ್ಲಿ ಮನ ನಿಲ್ಲಿಸಿ ಹಾದಿ ತೊರೆಯದಿರಲು ಅಭಾವನಾದ ಹಾದಿ ತೊರೆಯದವನು ಅಂದನ ರೀತಿಯೈ ವಿಶ್ವದಾಭಿರಾಮ ಕೇಳುವೇಮ. ಮೋಕ್ಷಕ್ಕೆ ಮೂಲವಾದ ಬ್ರಹ್ಮ ಸ್ವರೂಪವನ್ನು ತಿಳಿದುಕೊಂಡು ಮನಸ್ಸನ್ನು ನಿಲ್ಲಿಸು, ಬ್ರಹ್ಮತ್ವವನ್ನು ಹೊಂದಬಹುದು. ಈ ರೀತಿಯಲ್ಲಿ ಬ್ರಹ್ಮತ್ವವನ್ನು ಪಡೆಯದ ಮಾನವನು ಕುರುಡನಿಗೆ ಸಮಾನ ಎಂದು ವೇಮನರ ಒಂದು ತಾತ್ಪರ್ಯವನ್ನು ಪತ್ರಿಜಿಯವರು ಉದಾಹರಣೆ ಮೂಲಕ ನಮಗೆ ತಿಳಿಸುತ್ತಿದ್ದಾರೆ ಮಾಸ್ಟರ್ಸ್. ಆದಿ ಎಂದರೆ ಮೂಲ ಚೈತನ್ಯ,
ಅಂದರೆ ಸಕಲ ಸೃಷ್ಟಿಗೂ ಮತ್ತು ಜೀವ ಚೈತನ್ಯ ರಾಶಿಗಳಿಗೂ ಸೃಷ್ಟಿಗೂ ಮೂಲವಾದದ್ದು ಆ ಹಾದಿ ಒಂದು ತಿಳಿದರೆ ಸಾಕು. ಆ ಹಾದಿಯೇ ನಾನು. ಅದನ್ನು ತಿಳಿದುಕೊಳ್ಳುವುದರಲ್ಲಿ ಸರ್ವ ರೋಗ ನಿವಾರಣೆಗೂ ಸರ್ವ ಭೂಭೋಗಗಳಿಗೂ ಸರ್ವ ಜ್ಞಾನ ಸಮರ್ಪ ಜ್ಞಾನಗಳಿಗೂ ಈ ಆದಿಯನ್ನು ಅನುಭವಪೂರ್ವಕವಾಗಿ ಸ್ವಂತ ಮಾಡಿಕೊಂಡು ಅದನ್ನು ಪಡೆದವನು ಅನುಭವನು ಪರಮ ಶಿವನೇ ಆಗುತ್ತಾನೆ. ಅ ಪ್ಲಸ್ ಭವ ಈಕ್ವಲ್ಸ್ ನಾಶರಹಿತನು ಎಂದು ಅರ್ಥ. ಒಂದು ಇಲ್ಲದಿದ್ದರೆ ಅವನು ಕುರುಡನಿಗೆ ಸಮಾನ. ಅಂದರೆ ಎಲ್ಲವೂ ಸುತ್ತಲೂ ಇದ್ದರೂ ಸಹ ಏನೂ ನೋಡಲಾಗದವನು, ಯಾವುದನ್ನೂ ಆನಂದಿಸಲಾಗದವನು, ಹುಟ್ಟು ಕುರುಡನು ಅಂಗವೈಕಲ್ಯದ ಮನುಷ್ಯರಿಗೆ ಹೇಗೆ ಕಾಣುತ್ತಾರೆ, ಅದೇ ರೀತಿ ಆತ್ಮಜ್ಞಾನ ಇಲ್ಲದವನು ಯೋಗಿಗಳಿಗೆ ಕಾಣುತ್ತಾರೆ ಮಾಸ್ಟರ್ಸ್. ಹಾಗೆಯೇ ಹುಟ್ಟು ಕುರುಡನು ಈ ಲೋಕದ ಅಂದ ಚಂದಗಳನ್ನು ಪ್ರತ್ಯಕ್ಷವಾಗಿ ನೋಡಿ ಆನಂದಿಸುವ ಅನುಭವಿಸುವ ಯೋಗ್ಯತೆ ಇಲ್ಲದವನು ಮಾಸ್ಟರ್. ಅದೇ ರೀತಿ ಆತ್ಮಜ್ಞಾನ ಇಲ್ಲದ ಕುರುಡನು ಕೋಟ್ಯಾಂತರ ಲೋಕಗಳಿಂದ ತುಂಬಿರುವ ಬ್ರಹ್ಮಾಂಡವನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿ ಆನಂದಿಸುವ ಅನುಭವಿಸುವ ಯೋಗ್ಯತೆ ಇಲ್ಲದವನು. ಒಬ್ಬನು ಚರ್ಮ ಚಿಚ್ಚುಗಳು ಇಲ್ಲದ ಕುರುಡನು, ಇನ್ನೊಬ್ಬನು ದಿವ್ಯ ಚಿಚ್ಚು ಇದ್ದರೂ ಉತ್ತೇಜನ ಪಡಿಸಿಕೊಳ್ಳಲಾಗದ ಕುರುಡನು ಮಾಸ್ಟರ್ಸ್. ಅತಿ ವ್ಯಾಮೋಹ. ಸತಿಯು ಸುತರು ಎನ್ನಲು ಅತಿ ಮೋಹವಿರುವುದು. ದನದ ಮೇಲಿನಾಸೆ ತಗಲಿಹದು ಅಂತ ನರರಿಗೆಲ್ಲ ಅವನಿಯಲ್ಲಿ ಮುಕ್ತಿ ಸಿಗದು. ಶದಾಭಿರಾಮ ಕೇಳುವೇಮಾ. ಪತ್ನಿ ಮೇಲೆ ಮಕ್ಕಳ ಮೇಲೆ ವ್ಯಾಮೋಹ ಮತ್ತು ದನದ ಆಸೆ ಇಲ್ಲದಿದ್ದರೂ ಮೋಕ್ಷವು ಲಭಿಸುತ್ತದೆ. ಸಾಧ್ಯವೇ ಇಲ್ಲ ಎನ್ನುತ್ತಾರೆ ವೇಮನರು. ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಇರಲೇಬೇಕು. ಆದರೆ ಅತಿಮೋಹ ಎನ್ನುವುದು ಮಾತ್ರ ಪ್ರಯೋಜನವಿಲ್ಲ ಮಾಸ್ಟರ್ಸ್. ಅತಿ ಸರ್ವತ್ರ ವರ್ಜಯೇತೆ ಅಲ್ಲವೇ? ಅತಿ ಎನ್ನುವುದು ಮೋಹ ಜೀವನದಲ್ಲಿ ಯಾವುದಾದರೂ ಒಂದರ ಮೇಲೆಯೂ ಹೆಚ್ಚು ಶ್ರದ್ಧೆ ಹೆಚ್ಚು ಅಭಿಮಾನ ತೋರಿಸಿದರೂ ಉಳಿದೆಲ್ಲವನ್ನು ನೋಡುವ ಸಮಯ ಶಕ್ತಿ ಎಲ್ಲಿರುತ್ತದೆ ಮಾಸ್ಟರ್ಸ್? ಒಂದು ಹೆಚ್ಚಾದರೆ ಉಳಿದಿದ್ದೆಲ್ಲ ಖಂಡಿತವಾಗಿಯೂ ಕಡಿಮೆ ಆಗುತ್ತದೆ. ಅದೇ ಆನಾಪಾನಸತಿ ಧ್ಯಾನ. ಹಣ ಸಂಪತ್ತಿನ ಮೇಲೆ ತೀವ್ರ ಬಯಕೆ ಇರಬಾರದು. ಅರ್ಥಂ ಅನಾರ್ಥಂ ಭಾವನಿತ್ಯಂ ಎಂದರಲ್ಲವೇ ಶಂಕರಾಚಾರ್ಯರು? ಹಾಗೆಯೇ ಮೂಢ ಜಿಹೀಹ ಧನಾಗನಂ ತೃಷ್ಣ ಕುರು ಸದ್ಬುದ್ಧಿಂ ಮನಸ್ಸಿ ವಿತೃಷ್ಟಾಂ ಎಂದು ಸಹ ಹೇಳಿದರಲ್ಲವೇ ಶ್ರೀಕೃಷ್ಣ? ಅಂದರೆ ಹಣ ಎನ್ನುವುದು ಎಂದಿಗೂ ಅನರ್ಥಕ್ಕೆ ಎಡೆ ಮಾಡಿಕೊಡುತ್ತದೆ. ಆದ್ದರಿಂದ ಹಣ ಎಂದಿಗೂ ಬರಬೇಕು ಎನ್ನುವ ತೃಷ್ಣೆಯನ್ನು ತ್ಯಜಿಸಿ ಬಿಡು ಮನವ. ಒಳ್ಳೆಯ ಸಮೃದ್ಧಿಯಿಂದ ಮನಸ್ಸನ್ನು ಕೋರಿಕೆ ಬಯಕೆ ಇಲ್ಲದೆ ಮಾಡಿಕೊ ಎಂದರ್ಥ. ಈ ಒಂದು ಈ ಪುನಃ ತ್ರಯಗಳ ಈಶ ತ್ರಣಯಗಳ ತಾಪತ್ರಯಗಳ ವಾಸನಾತ್ರಯಗಳ ಎನ್ನುವ ತ್ರಯತ್ರಯಗಳೇ ಮುಕ್ತಿ. ಪುರುಷರಿಗೂ ಬುದ್ಧಿ ಪುರುಷರಿಗೂ ಇರುವ ವ್ಯತ್ಯಾಸ ಮಾಸ್ಟರ್ಸ್. ಸಂಸಾರ ಇರಲೇಬೇಕು. ಸಂಸಾರ ಅದ್ಭುತವಾದದ್ದು, ಆದರೆ ನಿರ್ವಾಣ ಅದಕ್ಕಿಂತ ಅದ್ಭುತವಾದದ್ದು ಮಾಸ್ಟರ್ಸ್. ಈ ಎರಡನ್ನು ಸಮನ್ವಯಗೊಳಿಸಬೇಕು. ಅತಿ ಎನ್ನುವುದನ್ನು ಕಡಿಮೆ ಮಾಡಿಕೊಂಡರೆ ಅದು ಲಭ್ಯವಾಗುತ್ತದೆ ಮಾಸ್ಟರ್ಸ್. ಇಂದ್ರಿಯ ನಿಗ್ರಹ. ದಾತನಿಗಿಂತ ಇಂದ್ರಿಯಗಳನ್ನು ಜಯಿಸಿದವನೇ ಅಧಿಕನು. ದಾತನು ಸ್ವಲ್ಪವಾದರೂ ಪಾಪವನ್ನು ಮಾಡುವ ಸಾಧ್ಯತೆ ಇದೆ. ಆದರೆ ಇಂದ್ರಿಯ ವಿಚೇತನಿಗೆ ಮಾತ್ರ ಪಾಪಗಳು ಇರುವುದಿಲ್ಲ. ದಾನಗಳನ್ನು ಮಾಡುವುದು ಮಹಾವಿಷಯವೇ, ಆದರೆ ಅದಕ್ಕಿಂತ ದೊಡ್ಡದಾದದ್ದು ಇಂದ್ರಿಯ ನಿಗ್ರಹ. ಆದರೆ ಯೋಗ ಸಾಧನೆ ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದೇನೆಂದರೆ ಕುರುತೆ ಗಂಗಸಾತರ ಗಮನಂ ವ್ರತ ಪರಿಪಾಲನಂ ಅಥಾ ದಾನಂ ಜ್ಞಾನಿ ವಿನಃ ಸರ್ವಮತನೆ ಮುಕ್ತಿ ವಿಭಜಿತೆ ಜನ್ಮ ಜತೇನ ಎಂದು. ಅಂದರೆ ಅಲ್ಲಿ ಗಂಗೆಗೆ ಹೋದರು, ಇಲ್ಲಿ ಸಾಗರ ದರ್ಶನ ಮಾಡಿಕೊಂಡರು ಮತ್ತು ಎಷ್ಟು ವ್ರತಗಳು ಮಾಡಿದರೂ ಎಷ್ಟು ದಾನಗಳು ಮಾಡಿದರೂ ಎಲ್ಲ ಮತಗಳಲ್ಲೂ ಹೇಳಿದ್ದೇನೆಂದರೆ ಆತ್ಮಜ್ಞಾನಗಳಿಗೆ 100 ಜನ್ಮಗಳು ಕಳೆದರೂ ಮುಕ್ತಿ ಸಿಗೋದಿಲ್ಲ. ಆತ್ಮಜ್ಞಾನ ಹೇಗೆ ಬರುತ್ತದೆ? ಬಹಿರಿಂದ್ರಿಯಗಳನ್ನು ನಿಗ್ರಹಿಸಿ ಆಗಿಂದಾಗಲೇ ಅಂತರ್ಮುಖರಾಗಬೇಕು ಮಾಸ್ಟರ್ಸ್. ದಾನ ಮಾಡುವುದರಲ್ಲಿ ಕೂಡ ಅಪತ್ರ ದಾನಗಳನ್ನು ಮಾಡುವುದರಿಂದ ಅನೇಕ ರೀತಿಯ ಅನರ್ಥಗಳು ಸಂಭವಿಸುತ್ತವೆ ಮಾಸ್ಟರ್ಸ್. ಪಾಪಗಳು ಮಾಡೋದು ಸಹಜ, ಆದರೆ ಅದರಿಂದ ದಾನಕರ್ಣರು
ಕೀರ್ತಿ ಕಾಮುಕರು ಮೊಟ್ಟ ಮೊದಲು ಯೋಗ ಸಾಧನೆಗೆ ಜಿತೇಂದ್ರಿಯ ತತ್ವಕ್ಕೆ ಶ್ರಮಿಸಬೇಕು. ಅದೇ ಶ್ರೇಷ್ಠ, ಅದೇ ಸರಿಯಾದದ್ದು. ಜಿತೇಂದ್ರಿಯದನು ಸರ್ವ ಪಾಪಗಳಿಂದ ವಿಮುಕ್ತಿ. ಆದ್ದರಿಂದ ಮಾಡಬಹುದಾದ ಕೆಲಸಗಳನ್ನು ಎಂದಿಗೂ ಮಾಡುವುದಿಲ್ಲ ಮಾಸ್ಟರ್ಸ್. ತನುವು ಅಡವಿ ಮಾಡಿ ಅಂದರೆ ತನ್ನನ್ನು ತಾನು ಹೇಗೆ ನೋಡಬೇಕು. ತನುವು ಎಂದರೆ ದೇಹ ಎಂಬ ಅಡವಿಯಲ್ಲಿ ಇದ್ದು ಧ್ಯಾನ ಮಾಡಲಾಗದ ತಪಸ್ವಿಗಳು ಅಡವಿಗಳಿಗೆ ಹೋಗಿ ಶ್ರಮ ಪಡುತ್ತಾರೆ ಹೊರತು ಮತ್ತೇನು ಸಾಧಿಸಲಾಗುವುದಿಲ್ಲ ಮಾಸ್ಟರ್ಸ್. ಯೋಗ ಸಾಧನೆಗೆ ಯಾವ ಮೂಲೆಗೂ ಹೋಗುವ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಯಾವ ಹಿಮಾಲಯಗಳ ಅವಶ್ಯಕತೆಯೂ ಇಲ್ಲ. ನಮ್ಮ ಮನೆಯೇ ಆಶ್ರಮವಾಗಬೇಕು, ನಮ್ಮ ಶರೀರವೇ ಅಡವಿಯಾಗಬೇಕು. ಅದರಲ್ಲಿ ನಾವು ಸ್ಥಿರವಾಗಿ ಕುಳಿತುಕೊಳ್ಳಬೇಕು. ದೇಹೋ ದೇವಾಲಯವು ಪ್ರೋಕ್ತಃ ಜೀವೋದ್ದೇಹವು ಸನಾತನಃ ಎಂದಿದ್ದಾರಲ್ಲವೇ ಶಂಕರಾಚಾರ್ಯರು ಮಾಸ್ಟರ್ಸ್. ನಾವು ಈ ದೇಹದಲ್ಲಿ ದೇಹಿಯಾಗಿದ್ದೇವೆ. ಆದ್ದರಿಂದ ನಮ್ಮನ್ನು ನಾವು ತಿಳಿದುಕೊಳ್ಳದೆ ಈಗ ಮಾಡಬೇಕಾದ ಕೆಲಸ ತಪಃ ಅಂದರೆ ಸಾಧನೆ. ಯಾವ ಸಾಧನೆ? ಆನಾಪಾನಸತಿ. ಈ ಸಾಧನೆಯನ್ನು ಮಾಡಲು ಕಾಡುಗಳ ಅವಶ್ಯಕತೆ ಏನಿದೆ ಮಾಸ್ಟರ್ಸ್? ಈ ವಿಷಯ ತಿಳಿಯದೆ ಕಾಡುಗಳಿಗೆ ಹೋದರೆ ಗೊಂದಗಳು ವಿನಃ ಉಳಿಯುವುದೇನು? ತಪಸ್ಸು ಮಾಡಬೇಕು ಎಂದರೆ ಮೊದಲಿಗೆ ಎಲ್ಲರಿಗೂ ನೆಪಗಳು ಬರುತ್ತವೆ. ಹಿಮಾಲಯಗಳು, ಅನಂತರ ಕಾಡುಗಳು. ಇದರ ಭಾರತೀಯರ ಆಧ್ಯಾತ್ಮಿಕ ವಿದ್ಯೆಯೇ ಈ ರೀತಿ. ಆಧ್ಯಾತ್ಮಕ್ಕೆ ಪರಿಜ್ಞಾನ, ತಪಸ್ಸು ಎಂದರೆ ಧ್ಯಾನ ಮಾಸ್ಟರ್ಸ್. ಇದು ಅಂತರ್ಯಾನ ವಿನಃ ಬಹಿರ್ಯಾನ ಅಲ್ಲ ಮಾಸ್ಟರ್ಸ್. ಆದ್ದರಿಂದ ಏನು ಮಾಡಬೇಕು? ಎಲ್ಲಿದ್ದರೇನು ಅಲ್ಲೇ ಗಪ್ಚಿಪ್, ಅಂದರೆ ಎಲ್ಲಿದ್ದವರು ಅಲ್ಲೇ ಸುಮ್ಮನಿರಬೇಕು. ತನುವನ್ನೇ ಕಾಡು ಮಾಡಬೇಕು, ತನುವನ್ನೇ ಹಿಮಾಲಯವನ್ನಾಗಿ ಮಾಡಬೇಕು. ಇದ್ದ ಸ್ಥಳದಲ್ಲೇ ಧ್ಯಾನ ಸಾಧನೆಯನ್ನು ಪ್ರಾರಂಭಿಸಬೇಕು ಮಾಸ್ಟರ್ಸ್. ಮೇಡಮ್, ಇನ್ನೂ ಮಾಡ್ಬೋದಾ ಮೇಡಮ್? ಸಮಯ ಆಯ್ತಾ ಮೇಡಮ್? ಇನ್ನೂ ಜಾಸ್ತಿ ಇದೆಯಾ? ಇನ್ನೊಂದು 10-15 ನಿಮಿಷ ಮಾಡ್ಬೋದಾ ಮೇಡಮ್, ಗುರು ಅನ್ನೋ ತನಕ? ಇಲ್ಲ ಮೇಡಮ್, 7 ಗಂಟೆಗೆ ನಮ್ಮ ಗುರೂಜಿ ಬರ್ತಾರೆ, ಮೀಟಿಂಗ್ ಇರುತ್ತೆ. ಓಕೆ, ನಾನು ಇನ್ನೊಂದು ಎಷ್ಟು ನಿಮಿಷ? ಇನ್ನೂ ತುಂಬಾ ಇದೆ ಅಂತಂದ್ರೆ ಇನ್ನೊಂದು ಸೆಷನ್ ತಗೊಳ್ಳಿ ಮೇಡಮ್. ಓಕೆ ಮೇಡಮ್, ಸರಿ ಮೇಡಮ್. ಹಾ, ಓಕೆ, ನಾನು ಹೆಂಡ್ ಮಾಡ್ಲಾ ಮೇಡಮ್? ಇನ್ನ 2 ಮಿನಿಟ್ಸ್. ಓಕೆ, ಓಕೆ ಪರವಾಗಿಲ್ಲ. ಓಕೆ ಮೇಡಮ್. ಎಸ್ ಮ್ಯಾಮ್. ಸೊ ಇದೇ ರೀತಿ ಗುರುವಾಣಿಯಲ್ಲಿ ಎನ್ಲೈಟ್ಮೆಂಟ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ವೇಮನರ, ಶಂಕರಾಚಾರ್ಯರ ಮತ್ತು ಇನ್ನೂ ಹಲವಾರು ಗುರುಗಳ ಮತ್ತು ಸಾಧಕರ ಒಂದು ಸಂಕ್ಷಿಪ್ತ ವಾಣಿಯನ್ನು ತೆಗೆದುಕೊಂಡು ನಮ್ಮ ದೇಹ ಸ್ಥಿತಿ, ಲಯ, ಅಂತರಂಗ, ಬಹಿರಂಗಕ್ಕೆ ಅವರು ಉದಾಹರಣೆಗಳನ್ನು ನೀಡುತ್ತಾ ನಾವು ಹಿಮಾಲಯಗಳಿಗೆ ಹೋಗ್ಬೇಕು, ಕಾಡುಗಳಿಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕಂತೀವಲ್ಲ, ಅದನ್ನು ನಮಗೆ ಸಂಕ್ಷಿಪ್ತವಾಗಿ ಉದಾಹರಣೆ ಮೂಲಕ ನಮ್ಮ ಪತ್ರಿಜಿಯವರು ತಿಳಿ ಹೇಳಿದ್ದಾರೆ ಮಾಸ್ಟರ್ಸ್. ಬಾಲ್ಯದಲ್ಲಿ ಶಿವನ ಲೊಲ್ಲವನು, ಯೌವನದಲ್ಲಿ ಅವನ ಅಧೀರದವನು, ಮುದಿತನದಲ್ಲಿ ಮೋಸವೇ ಕಾಂಬರು, ವಿಷದಾಭಿರಾಮ ಕೇಳುವೇಮನ. ಮಾನವನು ಬಾಲ್ಯದಲ್ಲಿ ಆಟಪಾಠಗಳಲ್ಲಿ ಮಗ್ನನಾಗಿ ಶಿವನನ್ನು ಮರೆತು ಬಿಡುವನು. ಯೌವನದಲ್ಲಿ ಮೋಹಾವೇಶದಿಂದ ಶಿವನ ಕಡೆಗೆ ಮನಹರಿಸುವನು. ವೃದ್ಧಾಪ್ಯದಲ್ಲಿ ರೋಗ ರುಜಿನಗಳಿಂದ ಶಿವನನ್ನು ಸ್ಮರಿಸಿದರೆ ಮೋಸ ಹೋಗುತ್ತಾನೆ ಎಂದು ಬಾಲ್ಯದಲ್ಲಿ ಮನಸ್ಸು, ಚಿತ್ತ ಇನ್ನೂ ಅಪರಿಶುದ್ಧವಾದುದೇ ಇರುವುದರಿಂದ ಧ್ಯಾನ ಬಹುಸುಲಭ. ಶಿವತ್ವವನ್ನು ಅತಿ ಸುಲಭವಾಗಿ ಸಾಧಿಸಬಹುದು. ಶಿವ ಎಂದರೆ ಆನಂದ, ಮಂಗಳಕರ. ಆದ್ದರಿಂದ ಶಿವನು ಅಂದರೆ ಆನಂದಮಯನು, ಮಂಗಳಕರನಾದವನು. ಇನ್ನು ಯೌವನದಲ್ಲಿ ಮಾನವನಿಗೆ ಎಂತಹ ಶಕ್ತಿ, ಉತ್ಸಾಹ, ಸಾಮರ್ಥ್ಯಗಳಿದ್ದರೂ ಅವೆಲ್ಲ ಶಾಶ್ವತಗಳು. ಹಿಂದೆಯೇ ಓಡುತ್ತಿದ್ದಾನೆ ಮಾನವ, ಶಾಶ್ವತ ವಸ್ತುವನ್ನು ಹೊಂದಲು ಪ್ರಯತ್ನಿಸುತ್ತಿಲ್ಲ. ಇನ್ನು ಮುದಿ ವಯಸ್ಸಿನಲ್ಲಿ ಅಂದರೆ ವೃದ್ಧಾಪ್ಯದಲ್ಲಿ ಅನೇಕ ಅಲ್ಪ ಕಾರ್ಯವಾದ ಚಿಂತನೆಗಳಿಂದ ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುತ್ತಾ ಇತರರನ್ನು ಎಂತಹ ಜೀವನ ಜೀವಿಸಿದ್ದೀರಿ ಎಂದು ಛೇಡಿಸುತ್ತಾ ಜೀವಿಸಲು ನಿಜವಾದ ಕಾರಣ ತಿಳಿದಿರುವುದಿಲ್ಲ. ಶಂಕರಾಚಾರ್ಯರ ಕಾಲದಲ್ಲಿ ಆಗಲಿ, ವೇಮನ ಕಾಲದಲ್ಲಿ ಆಗಲಿ, ಈ ಕಾಲದಲ್ಲಿ ಆಗಲಿ ಮನಸ್ಸಿನ ರೀತಿ ಒಂದೇ ತರಹ, ಅಂದಿಗೂ ಇಂದಿಗೂ ಲೋಕರೀತಿ, ಅಜ್ಞಾನಿಗಳ ಪಂಥ ಒಂದೇ ರೀತಿ ಇದ್ದರೆ ಅಂದಿಗೂ ಇಂದಿಗೂ ಆಧ್ಯಾತ್ಮಿಕ ರೀತಿ ಕೂಡ ಒಂದೇ, ಜ್ಞಾನಿಗಳ ಪಂಥ ಒಂದೇ, ಬುದ್ಧರ ಬೋಧನೆ ಕೂಡ ಒಂದೇ ಎಂದು ನಮ್ಮ ಗುರುವಾಣಿಯಲ್ಲಿ ನಮ್ಮ ಪತ್ರಿಜಿಯವರು ವಿವರಿಸುತ್ತಾ ನಮಗೆ ಒಂದು ಉದಾಹರಣೆ ಮೂಲಕ ತಿಳಿ ಹೇಳಿದ್ದಾರೆ ಮಾಸ್ಟರ್ಸ್. ಇದರ ತಾತ್ಪರ್ಯವೇನೆಂದರೆ ಶರೀರ, ಮನಸ್ಸು, ಬುದ್ಧಿ
ನಾವು ಅಂತರಂಗ ಬಹಿರಂಗವನ್ನು ನಿಗ್ರಹದಲ್ಲಿಟ್ಟುಕೊಂಡು ಆನಾಪಾನ ಧ್ಯಾನ ಸಾಧನೆಯನ್ನು ಮಾಡುತ್ತಾ ಮಾಡುತ್ತಾ ನಾವು ನಮ್ಮ ಮುಕ್ತಿಯನ್ನು ಆನಂದವನ್ನು ಅನುಭವಿಸಬೇಕು. ಇದನ್ನು ಪರರಿಗೂ ನಾವು ತಿಳಿಸಬೇಕು ಎನ್ನುವ ವಾಣಿಯನ್ನು ಗುರುವಾಣಿಯಲ್ಲಿ ನಮ್ಮ ಪತ್ರಿಜಿಯವರು ಸಂಕ್ಷಿಪ್ತವಾಗಿ ಹೇಳಿರುವ ಸ್ವಾಧ್ಯಾಯವನ್ನು ನಾನು ಈ ಒಂದು ಜೂಮ್ನಲ್ಲಿ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಜೂಮ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಲಿಸಿದ ಎಲ್ಲ ನನ್ನ ಸೋತೃ ದೇವರುಗಳಿಗೂ ನನ್ನ ಆತ್ಮ ಅನಂತ ಆತ್ಮ ನಮಸ್ಕಾರಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್.